ನೀವು ಸಿಹಿನ ಅರ್ಥ ಮಾಡ್ಕೋಬೇಕು ಪ್ರತಾಪ್. ನೀವು ಸಿಹಿನ ಅರ್ಥ ಮಾಡ್ಕೊಂಡಷ್ಟು ಸೀತಾ ಅವರು ನಿಮ್ಗೆ ಅಷ್ಟೇ ಹತ್ರ ಆಗ್ತಾರೆ. ಅಫ್ಕೋರ್ಸ್ ರಾಮ್, ನಾನು ಯಾವಾಗ ಸೀತಾಜಿನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡೋನೋ ಆ ಕ್ಷಣನೇ ಸಿಹಿ ನನಗೆ ಮಗಳಾಗೋದ್ಲು. ಆದರೆ ಅದು ನಿಮಗೆ ಮಾತ್ರ ಅನ್ಸಿದ್ರೆ ಸಾಲಲ್ಲ ಅಲ್ವಾ ಪ್ರತಾಪ್? ಸಿಹಿಗೂ ನೀವೇ ಅವಳ ಅಪ್ಪ ಅಂತ ಅನ್ನಿಸ್ಬೇಕು, ಆಗಲೇ ಆ ಮದುವೆ ಆಗೋದು. ಅಲ್ಲ ರಾಮ್, ನನಗೂ ಸೀತಾಗೂ ಮದುವೆ ಮಾಡಿಸ್ತೀನಿ ಅಂತ ಬಂದು ಈಗ ಸೀತಾಯಿಂದ ದೂರ ಹೋಗುವಂಥ ವಾರ್ನ್ ಮಾಡ್ತಿರೋ ಥರ ಇದೆ. ನಾನು ಡೈರೆಕ್ಟಾಗಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಮೊದಲು ನೀವು ಸಿಹಿಗೆ ಒಳ್ಳೆ ಫ್ರೆಂಡ್ ಆಗಬೇಕು. ಸೀತಾ ಅವ್ರು ನಿಮ್ಮ ಜೊತೆ ಪಾರ್ಟ್ ಟೈಮ್ ಕೆಲಸ ಮಾಡೋದನ್ನ ನೀವೇ ನಿಲ್ಲಿಸ್ಬೇಕು. ಆ್ಯಕ್ಚುಲಿ ಅವರೇ ಕೆಲಸ ಬಿಡ್ತೀನಿ ಅಂತ ಹೇಳಲ್ಲ, ಎಲ್ಲಿ ನಿಮಗೆ ಸಡನ್ನಾಗಿ ತೊಂದರೆ ಆಗಿಬಿಡುತ್ತೆ ಅಂತ ಯೋಚನೆ ಮಾಡ್ತಾರವ್ರು. ಅದಕ್ಕೆ ನೀವೇ ಸ್ವಲ್ಪ ಕನ್ವಿನ್ಸ್ ಮಾಡಿ ಅವ್ರನ್ನ ಸ್ಟಾಪ್ ಮಾಡಿಸಿ. ಇಷ್ಟಕ್ಕೂ ಸೀತಾಜಿ ಅವ್ರಿಗೆ ಕೇಳಿದ್ದಕ್ಕಷ್ಟೇ ನಾನು ಅವ್ರಿಗೆ ಕೆಲಸ ಕೊಟ್ಟಿದ್ದು. ನಾನೇ ಫೋರ್ಸ್ ಮಾಡಿ ಕೆಲಸ ಕೊಟ್ಟಿಲ್ಲ ರಾಮ್. ನಾನು ಅವರು ಮದುವೆ ಆದಮೇಲೆ ಅವ್ರಿಗೆ ಕೆಲಸ ಮಾಡೋ ಅವಶ್ಯಕತೆ ಏನಿದೆ? ನಾನು ಅವ್ರ ಗಂಡ ಆದಮೇಲೆ ಅವ್ರು ಯಾವ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಮನೇಲಿ ಆರಾಮಾಗಿರಲಿ, ಅಷ್ಟೇ ಸಾಕು. ಆದರೆ ಅದನ್ನೆಲ್ಲ ಅವ್ರಿಗೆ ಡಿಸೈಡ್ ಮಾಡಕ್ಕೆ ಬಿಟ್ರೆ ಒಳ್ಳೇದು ಅನ್ಸುತ್ತೆ. ಇದೇನು ರಾಮ್, ಸೀತಾ ಅವರು ಪಾರ್ಟ್ ಟೈಮ್ ಕೆಲಸ ಮಾಡಬಾರ್ದು ಅಂತ ನೀವೇ ಡಿಸೈಡ್ ಮಾಡ್ತಾ ಇದ್ದೀರಾ? ನಾನು ಹೇಳಿದ್ದು ನಿಮ್ಗೆ ಒಳ್ಳೇದಕ್ಕೆ ಪ್ರತಾಪ್. ಸಿಹಿ ಜೊತೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸಿಹಿ ಮನ್ಸು ಗೆದ್ರಷ್ಟೇನೆ ನೀವು ಸೀತಾನ ಮದುವೆ ಆಗೋಕ್ಕೆ ಸಾಧ್ಯ. ಇದು ನಿಮಗೆ ನೆನಪಿದ್ರೆ ಸಾಕು. ಸೊ ನೀವೀಗ ಸಿಹಿಗೆ ಹೊಸ ಫ್ರೆಂಡ್. ಓಕೆ, ಕಮ್ ವಿತ್ ಮೀ. ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ನಿನ್ನ, ಆದರೂ ಮರೆತೇ ಇಲ್ಲ ನಾನು ನಿನ್ನ. ಹೇಳೆ ಕೋಗಿಲೆ. ಮಾರ್ನಿಂಗ್ ಮ್ಯಾಮ್. ಸರ್ ಇಲ್ವಾ? ಇಲ್ಲ ಮೇಡಮ್. ಎಷ್ಟೊತ್ತಿಗೆ ಬರ್ತಾರೆ? ಏನು ಹೇಳಿಲ್ಲ ಮೇಡಮ್. ಇವತ್ತೇನು ಕೆಲಸ ಅಂತ ಹೇಳಿಲ್ಲ. ವೆಯ್ಟ್ ಮಾಡಬೇಕಾ ಅಥವಾ ಹೋಗಬೇಕಾ? ನಾನು ಹೇಗೆ ಹೇಳೋದು ಮೇಡಮ್, ನೀವೇ ಸರ್ನ ಒಂದು ಸಲ ಕೇಳ್ಕೊಂಬಿಡಿ. ನಾನು ವೆಯ್ಟ್ ಮಾಡ್ತೀನಿ. ಓಕೆ. ಇದು ಯಾವತ್ತಿದ್ರು ನಿನ್ ಮನೆ. ಈ ಮನೆ ಬಿಟ್ಟು ಯಾವತ್ತು ಹೋಗಲ್ಲ ಅಂತ ನೀನೇ ಹೇಳಿದೆ ತಾನೆ? ನೀವಿಬ್ರು ಏನಾದ್ರೂ ಈ ಮನೆ ಬಿಟ್ಟು ಹೋಗೋ ಆಗಿದ್ರೆ ನೆಕ್ಸ್ಟ್ ಹೋಗೋದು ಅರಮನೆಗೆ. ಪ್ರತಾಪ್, ಇವತ್ತಿಂದ ಸಿಹಿಗೆ ನೀವು ಹೊಸ ಫ್ರೆಂಡ್. ಅವಳಿಗೆ ಇಷ್ಟ ಆಗೋ ಥರ ನಡ್ಕೊಳ್ಳಿ. ನನಗೆ ಗೊತ್ತು ನೀವು ದೊಡ್ಡವರೇ ಅಂತ, ಆದರೆ ಮಗು ಜೊತೆ ಮಗು ಥರ ಇರೋಕ್ಕೆ ಟ್ರೈ ಮಾಡಿ. ಇವತ್ತಿಗೆ ಮಾತ್ರ ಅಲ್ಲ, ಯಾವತ್ತಿಗೂ ಅಪ್ಲೈ ಆಗುತ್ತೆ. ರಾಮ್, ಸಿಹಿಯನ್ನು ನನಗೆ ಹೊಸಬ್ಳಲ್ಲ. ಮಕ್ಕಳ ಜೊತೆ ಹೇಗಿರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ನೋ ಹರ್ ಬೆಟರ್ ಅಲ್ವಾ, ಅದಕ್ಕೆ ಹೇಳಿದೆ ಅಷ್ಟೆ. ನೀವಿಲ್ಲೇ ಇರಿ, ನಾನು ಒಳಗೆ ಹೋಗಿ ಸಿಹಿ ಜೊತೆ ಮಾತಾಡಿ ನಿಮ್ಮನ್ನು ಒಳಗೆ ಕರಿತೀನಿ. ಓಕೆ, ಶ್ಯೂರ್. ಥ್ಯಾಂಕ್ಸ್. ಆ ಮುದುಕಿಗೆ ಬೇರೆ ಕೆಲಸ ಇಲ್ವಾ? ನನ್ನ ಸೀತಾ ಮದುವೆ ಮಾಡಿಸೋದಕ್ಕೆ ಇವನನ್ನು ಮುಂದೆ ಬಿಟ್ಟಿದ್ದಾರೆ.
ಎಷ್ಟು ತಲೆ ತಿಂತಾ ಇದ್ದಾನೆ ಇವನು. ಇವತ್ತು ಸಿಹಿ ಜೊತೆ ಫ್ರೆಂಡ್ಶಿಪ್ ಒಂದಾಗ್ಲಿ, ಆಮೇಲೆ ಇವನನ್ನ ಎಲ್ಲಿಡ್ಬೇಕು ಅಲ್ಲಿಡ್ತೀನಿ. ಹಾಯ್ ಫ್ರೆಂಡ್. ಏನೋ ಮಾಡ್ತಿದ್ದೆ? ಆಟ ಆಡ್ಕೋತಿದ್ದ? ನೀನು ಹೊಸ ಫ್ರೆಂಡ್ ನ ಕರ್ಕೊಂಡು ಬರ್ತೀನಿ ಅಂತ ಸುಳ್ಳು ಹೇಳಿದ್ರೆ ನಾನು ಏನ್ ಮಾಡ್ಲಿ? ಎಲ್ಲಿ ನನ್ನ ಹೊಸ ಫ್ರೆಂಡ್ ಮರ್ತೋದಾ? ನಾನು ಯಾವ ಥರ ಮರಿತೀನ? ಕರ್ಕೊಂಬಂದಿದ್ದೀನಿ ನಿನ್ನ ಹೊಸ ಫ್ರೆಂಡ್ನ. ಇಲ್ಲಿ ಮತ್ತೆ ಕಾಣಿಸ್ತಾನೆ ಇಲ್ಲ. ಓ, ಮ್ಯಾಜಿಕ್ ಮಾಡಿ ನನಗೆ ಅವ್ರನ್ನ ಕಾಣಿಸ್ತಾ ಇರೋ ತರ ಮಾಡಿದ್ಯಾ? ಸರಿ, ನೀನೀಗ ಕಣ್ಣು ಮುಚ್ಕೋ. ನಿನ್ನ ಕಣ್ಣು ತೆಗಿಯೋಷ್ಟರಲ್ಲಿ ಅವ್ರನ್ನ ಕರೆಸ್ತೀನಿ. ಓಕೆ? ನೋ ಚೀಟಿಂಗ್. 3, 2, 1. ವೆಲ್ಕಮ್ ಹೊಸ ಫ್ರೆಂಡ್. ಫ್ರೆಂಡ್, ಹೊಸ ಫ್ರೆಂಡ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಚೀಟ್ ಮಾಡ್ದೆ ಅಲ್ವಾ? ಚೀಟಾ? ಇಲ್ಲ ಸೀಪ್ಟ, ಕರ್ಕೊ ಬಂದಿದ್ದೀನಲ್ಲ, ಇವರೇ ನಿನ್ನ ಹೊಸ ಫ್ರೆಂಡ್. ಹಾಯ್ ಸಿಹಿ. ಇವ್ರು ನನಗೆ ಮೊದಲಿಂದ ಗೊತ್ತು. ನನಗೆ ಇವರು ಒಂಚೂರು ಇಷ್ಟ ಇಲ್ಲ. ಇವ್ರು ನನ್ನ ಫ್ರೆಂಡ್ ಅಲ್ಲ. ನೀನ್ ಯಾಕೆ ಇವ್ರನ್ನ ಕರ್ಕೊಂಡು ಬಂದ ಫ್ರೆಂಡ್? ಸೀಪುಟ, ನೀನು ಅವ್ರ ಜೊತೆ ಸರಿಯಾಗಿ ಮಾತಾಡಿಲ್ಲ, ಅದಕ್ಕೆ ನಿಂಗೆ ಅವ್ರು ಇಷ್ಟ ಆಗ್ತಿಲ್ಲ. ಇವರು ನನಗೂ ಫ್ರೆಂಡ್, ನೀನು ನನಗೆ ಫ್ರೆಂಡ್. ಸೊ ಇವತ್ತಿನ ಅವ್ರು ನಿನಗೆ ಫ್ರೆಂಡ್. ಸಿಹಿ, ಇಲ್ಲಿ ನೋಡು, ನಿನಗೇನು ತಂದಿದ್ದೀನಿ? ಚಾಕ್ಲೇಟಾ? ನಿನಗೆ ಚಾಕ್ಲೇಟ್ ಇಷ್ಟ ಅಲ್ವಾ? ಅದಕ್ಕೆ ತಂದಿದ್ದೀನಿ. ಈಗಲೇ ಆದರೂ ನನ್ನ ಫ್ರೆಂಡ್ ಅಂತ ಒಪ್ಕೋತೀಯ ಅಲ್ವಾ? ನಿಮ್ಗೆ ಗೊತ್ತಾ ನಾನು ಚಾಕ್ಲೇಟ್ ತಿನ್ನಂಗಿಲ್ಲ ಅಂತ? ನನಗೆ ಶುಗರ್ ಇದೆ, ಅದು ಗೊತ್ತಿಲ್ವಾ ನಿಮ್ಗೆ? ನೋಡು ಫ್ರೆಂಡ್, ಇವ್ರು ನನಗೋಸ್ಕರ ಚಾಕ್ಲೇಟ್ ತಂದಿದ್ದಾರೆ. ಇವ್ರು ನನ್ನ ಫ್ರೆಂಡ್ ಆಗ್ತಾರಾ? ಚಾಕ್ಲೇಟ್ ಜೋಕು ಜೋಕು. ನನಗೆ ಗೊತ್ತು ಸಿಹಿಗೆ ಚಾಕ್ಲೇಟ್ ಇಷ್ಟ ಇಲ್ಲ ಅಂತ. ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ಕೊಟ್ಟೆ. ಎಸ್ ಎಸ್, ಹೊಸ ಫ್ರೆಂಡು ನಿನ್ನನ್ನು ನಗಿಸ್ಬೇಕು ಅಂತಾನೆ ಈ ರೀತಿ ಪ್ರ್ಯಾಂಕ್ ಮಾಡಿರೋದು ಅಲ್ವಾ ಫ್ರೆಂಡ್? ಹೇಳಿ, ನಮ್ಮ ಸಿಹಿ ಪುಟ್ಟನ ಹೊಸ ಫ್ರೆಂಡ್ಗೆ ಗ್ಲಾಡ್ ಟು ಮೀಟ್ ಯು ಅಂತ ವಿಶ್ ಮಾಡು. ಗುಡ್ ಗರ್ಲ್ ಅಲ್ಲ ನೀನು? ಗ್ಲಾಡ್ ಟು ಮೀಟ್. ನಾನು ಮಾಡಲ್ಲ. ಫ್ರೆಂಡ್, ನಿಂಗೊಂದು ವಿಷಯ ಗೊತ್ತಾ? ಈ ನಿನ್ನ ಹೊಸ ಫ್ರೆಂಡ್ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್. ಐ ಆಮ್ ನಾಟ್ ಲೈಯಿಂಗ್. ಅವ್ರಿಗೆ ಒಳ್ಳೊಳ್ಳೆ ಥರ ಕಥೆ ಹೇಳೋಕೆ ಗೊತ್ತು, ಪೇಂಟಿಂಗ್ ಮಾಡ್ತಾರೆ, ಆಮೇಲೆ ಹೊಸ ಹೊಸ ಥರ ಆಟ ಹೇಳ್ಕೊಡ್ತಾರೆ. ಹಿ ಈಸ್ ವೆರಿ ಟ್ಯಾಲೆಂಟೆಡ್. ಹೌದಾ ಫ್ರೆಂಡ್? ಯಾ, ಬೇಕಾದ್ರೆ ನೀನೇ ಕೇಳು ಅವ್ರನ್ನ. ಏನೇನ್ ಮಾಡಕ್ ಬರುತ್ತೆ? ಅದೇ ಆಟ ಆಡೋದು,
ಪೇಂಟಿಂಗ್. ಅಷ್ಟೇನಾ? ಹೇ ಅಷ್ಟೇ ಅಲ್ಲ, ಇವ್ರಿಗೆ ಕ್ಯಾಸಲ್ ಮಾಡಕ್ ಬರುತ್ತೆ, ಟಾಯ್ ಟ್ರೈನ್ ಬಿಡಕ್ಕೂ ಬರುತ್ತೆ, ಆಮೇಲೆ ಪ್ಲೇ ಡಾಲ್ ಸಖತ್ತಾಗಿ ಮಾಡ್ತಾರೆ. ಹೌದಾ? ಹಾಗಾದ್ರೆ ಪ್ಯಾಲೇಸ್ ಮಾಡಕ್ ಬರುತ್ತಾ? ಯಾಕೆ ಬರಲ್ಲ, ಸೂಪರ್ ಆಗಿ ಮಾಡ್ತಾರೆ ಅಲ್ವಾ ಹೊಸ ಫ್ರೆಂಡ್? ಯಾ ಬರುತ್ತೆ ಬರುತ್ತೆ. ಹಾಗಾದ್ರೆ ಆ ಡೋರ್ ಮೇಲೆ ಇದೆ ಅಲ್ವಾ, ಆ ತರ ಪ್ಯಾಲೇಸ್ ಮಾಡ್ಕೊಡ್ತೀರಾ? ಸೇಮ್ ಟು ಸೇಮ್ ಹಾಗೆ ಇರ್ಬೇಕು. ಎಲ್ಲಿ ಮಾಡಿ ನೋಡೋಣ. ರಾಮ್, ಯಾವುದೋ ಕಾಲ್ ಬರ್ತಾ ಇದೆ, ಮೋಸ್ಟ್ಲಿ ಎಮರ್ಜೆನ್ಸಿ ಇರಬೇಕು. ನೀವು ಮಾತಾಡಿ, ನಾನು ಸಿ ಜೊತೆ ಆಟ ಆಡ್ತಿರ್ತೀನಿ. ಯು ಕ್ಯಾರಿ ಆನ್ ಪ್ಲೀಸ್. ಇಟ್ಸ್ ಓಕೆ. ನನ್ನ ಜೊತೆ ಇರುವಾಗ ನನ್ನ ಫ್ರೆಂಡ್ ಯಾರ ಜೊತೆನೂ ಮಾತಾಡಲ್ಲ ಅಲ್ವಾ ಫ್ರೆಂಡ್? ಆದರೆ ನಿನಗಿವಾಗ ಹೊಸ ಫ್ರೆಂಡ್ ಇದ್ದಾರಲ್ವಾ, ಅವ್ರ ಜೊತೆ ನೀನು ಆಟ ಆಡಲ್ವಾ? ಫ್ರೆಂಡ್, ನೀನು ಹೇಳ್ತಿದ್ಯಾ ಅಂದ್ರೆ ಓಕೆ, ನಾನು ಇವ್ರ ಜೊತೆ ಆಟ ಆಡ್ತೀನಿ. ಆದ್ರೆ ಇವ್ರು ಪ್ಯಾಲೇಸ್ ಮಾಡಿ ಅಂದ್ರೆ ಮಾಡ್ತಾನೆ ಇಲ್ಲ. ಓ, ಇವ್ರು ಬರಲ್ಲ ಅನ್ಸುತ್ತೆ. ಸೀಪುಟ ಆಗ್ಲೇ ಹೇಳಿದ್ನಲ್ಲ, ಇವ್ರು ಸಖತ್ತಾಗಿ ಪ್ಯಾಲೇಸ್ ಮಾಡ್ತಾರೆ ಅಂತ. ಹಾಗಾದ್ರೆ ಮಾಡಿ. ಅಯ್ಯೋ ದೇವ್ರೆ, ಏನ್ ಟಾರ್ಚರಪ್ಪ ಈ ಮಗುದು. ಮಾಡ್ತಾರೆ. ಪ್ರತಾಪ್, ಪ್ಯಾಲೇಸ್ ಸ್ಟಾರ್ಟ್ ಮಾಡೋಣ. ಇವ್ರಿಗೆ ಪ್ಯಾಲೇಸ್ ಮಾಡಕ್ ಬರಲ್ಲ ಫ್ರೆಂಡ್. ಇಲ್ಲ ಇಲ್ಲ, ಬರುತ್ತೆ. ಮತ್ತೆ ಮಾಡ್ತಾನೆ ಇಲ್ಲ. ಓ, ಮರ್ತೋಗಿದ್ಯಾ? ಅದು ಸೀಪುಟ, ಈಗ ಸ್ಕೂಲಲ್ಲಿ ಟೀಚರ್ ಸಡನ್ ಆಗಿ ಬಂದು ಬೋರ್ಡ್ ಮೇಲೆ ಏನಾದ್ರು ಬರಿ ಅಂತ ಹೇಳಿದ್ರೆ ನಿನ್ಗೂ ಭಯ ಆಗುತ್ತಲ್ವಾ? ಪಾಪ ಅದೇ ತರ ನಿನ್ ಫ್ರೆಂಡು ಸ್ವಲ್ಪ ನರ್ವಸ್ ಆಗ್ಬಿಟ್ಟಿದ್ದಾರೆ ಅಲ್ವಾ ಪ್ರತಾಪ್? ಇಲ್ಲಪ್ಪ, ನಾನೇನ್ ನರ್ವಸ್ ಆಗಲ್ಲ. ಇವ್ರು ಯಾಕೆ ಆಗ್ಬೇಕು? ನಾನೇನ್ ಗುಮ್ಮನ ನನ್ನ ನೋಡಿ ಹೆದರ್ಕೊಳ್ಳೋಕೆ? ಫ್ರೆಂಡ್, ಇವ್ರು ಹೀಗಿದ್ರೆ ನನ್ನ ಫ್ರೆಂಡ್ ಆಗಲ್ಲ. ಏ ನೋ ನೋ ನೋ, ಹಾಗೇನಿಲ್ಲ. ಫ್ರೆಂಡ್ಗೆ ಅರಮನೆ ಮಾಡೋಕ್ಕೂ ಗೊತ್ತು, ಫ್ರೆಂಡ್ ಆಗಿರೋಕ್ಕೂ ಗೊತ್ತು, ಪ್ಯಾಲೇಸ್ ಮಾಡೋಕ್ಕೂ ಮೊದಲು ಹೇಗೆ ಪ್ಲಾನ್ ಮಾಡಿ ನೆಲದ ಮೇಲೆ ಕೂತ್ಕೊಂಡು ಮಾಡಬೇಕು ಅಂತಲೂ ಗೊತ್ತು ಅಲ್ವಾ ಪ್ರತಾಪ್? ಆದರೆ ಹೊಸ ಮನೆ ಅಂತ ಸ್ವಲ್ಪ ಸಂಕೋಚ ಅಲ್ವಾ? ಎತ್ತಿಡೋಣ. ಹುಷಾರು.
ಹುಷಾರು ಹುಷಾರು. ಆಮೇಲೆ ಸಿಪುಟ ಫ್ರೆಂಡ್ಗೆ ಅರ್ಮೇನೆನ ಸರಿಯಾಗಿ ನೋಡಿಕೊಂಡು ಹೇಗೆ ಪ್ಲಾನ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು ಅಲ್ವಾ ಪ್ರತಾಪ್? ನೋಡು ನೋಡು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ, ಇನ್ನೇನು ಪ್ಯಾಲೇಸ್ ರೆಡಿ ಆಗ್ಬಿಡುತ್ತೆ. ಒಂದ್ ನಿಮಿಷ. ಪ್ಯಾಲೇಸ್ ಮಾಡಕ್ಕೆ ಏನೇನ್ ಬೇಕು ಇದೆಲ್ಲ ಇದೆ, ಮಾಡ್ಕೊಳ್ಳಿ. ಏನು ಕರ್ಮ ನಂದು, ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಈ ಟಾಯ್ಸ್ ರಾಶಿಲಿ ಕೂತಿದ್ದೀನಲ್ಲ. ಇವತ್ತು ಒಂದು ದಿವಸಕ್ಕೆ ಹೀಗಾದರೆ ಮುಂದೇನು ಗತಿ? ಬೇಗ ಬೇಗ ಮಾಡಿ, ಸೀತಮ್ಮ ಬರೋ ಅಷ್ಟರಲ್ಲಿ ಪ್ಯಾಲೇಸ್ ರೆಡಿ ಆಗಿರ್ಬೇಕು. ಸೀತಮ್ಮನ್ಗೆ ಸರ್ಪ್ರೈಸ್ ಕೊಡ್ಬೇಕು. ಫಾಸ್ಟ್ ಫಾಸ್ಟ್ ಆಗಿ ಮಾಡಿ. ಏನಾಯ್ತು? ಕೋಲ್ಡಾ? ನಾನು ಹೋಗಿ ಬಿಸಿನೀರು ಕಾಯಿಸ್ಕೊಂಡು ಬರ್ಲಾ? ಬಿಸಿನೀರೇನು ಬೇಡ, ಜಸ್ಟ್ ಕುಡಿಯೋಕೆ ನಾರ್ಮಲ್ ವಾಟರ್ ತಗೋ. ಆಯ್ತು. ಪ್ರತಾಪ್, ಏನ್ರಿ ನೀವು ಒಂದು ಪ್ಯಾಲೇಸ್ ಮಾಡೋಕ್ಕೆ ನೀವು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಲ್ಲ. ಪಾಪ ಆ ಪುಟ್ಟ ಮಗು ಎಷ್ಟು ಆಸೆ ಪಟ್ಟು ಕೇಳಿದೆ. ಬೇಗ ಬೇಗ ಮಾಡಿ. ಅಲ್ಲ ರಾಮ್, ಒಂದು ಲೋಡು ಮರಳು ಮತ್ತು ಜಲ್ಲಿ ಕೊಟ್ಟಿದ್ರೆ ಪ್ಯಾಲೇಸ್ ಕಟ್ಬಿಡ್ತಿದ್ದೆ. ಇದ್ಯಾವುದೋ ಟಾಯ್ಸಲ್ಲಿ ಪ್ಯಾಲೇಸ್ ಕಟ್ಟು ಅಂದರೆ ಏನು ಮಾಡಲಿ? ಇಟ್ಸ್ ಓಕೆ, ಕೊಡಿ, ನಾನು ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ, ಕೊಡಿ. ಅರೆ, ಪ್ಯಾಲೇಸ್ ರೆಡಿ ಆಗ್ತದೆ. ನೋಡಿದ್ಯಾ ನಿನ್ನ ಹೊಸ ಫ್ರೆಂಡ್ ಎಷ್ಟು ಬೇಗ ಪ್ಯಾಲೇಸ್ ರೆಡಿ ಮಾಡ್ತಿದ್ದಾರೆ ಅಂತ? ಚೆನ್ನಾಗಿ ರೆಡಿ ಆಗ್ತದೆ. ಫ್ರೆಂಡ್, ನಿನ್ ಮೊದಲು ಒಂದು ನೀರು ಕುಡಿ. ಸೀಪುಟ, ಪ್ಯಾಲೇಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನೀನು ಹೋಗಿ ಒಂದ್ಸಲ ಸೀತಮ್ಮ ಬರ್ತಾ ಇದ್ದಾರಾ ಇಲ್ವಾ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀಯಾ? ಹ್ಞೂ ಫ್ರೆಂಡ್, ಪ್ಯಾಲೇಸ್ಗೆ ಸೀತಮ್ಮ ಮನೆ ಅಂತ ಹೆಸರಿಡೋಣ. ಆವಾಗ ಸೀತಮ್ಮ ಖುಷಿ ಆಗ್ತಾಳೆ.
ಚೆನ್ನಾಗಲ್ವಾ? ಫ್ರೆಂಡ್ ಸೀತಮ್ಮ ಬಂದ್ಲು. ವಾವ್